ಈ ನೀಟ್ ಅವ್ಯವಹಾರ ಎಲ್ಲಿ ನಡೆದಿದೆ? ಬಿಜೆಪಿ ಆಡಳಿತ ಇರುವಂತ ರಾಜ್ಯಗಳಲ್ಲಿ ಅಧಿಕವಾಗಿ ನಡೆದಿದೆ. ಇವರಿಗೆ ಮಾನ ಮರ್ಯಾದೆ ಇದ್ರೆ, ಜನರ ಬಗ್ಗೆ ಕಾಳಜಿ ಇದ್ರೆ ಇದ್ರ ಬಗ್ಗೆ ಮಾತಾಡ್ಬೇಕಲ್ವಾ? ಕೇಂದ್ರ ಸರ್ಕಾರದ ವಿದ್ಯಾಮಂತ್ರಿ ಏನಿದ್ದಾರೆ, ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್, ಅವನ್ನ ಕರ್ಕೊಂಬಂದು ಕೂರಿಸ್ಕೊಂಡು ಏನಯ್ಯ ನೀನು ಮಾಡಿದ್ದು ಅಂತ ಯಾಕೆ ಕೇಳಲ್ಲ ನೀವು? ಆ ನಿಟ್ಟಿನಲ್ಲಿ ನಾವಿವತ್ತು ತುಂಬಾ ಸ್ಪಷ್ಟವಾಗಿ ಸಿಪಿಎಂ ಪಕ್ಷ ಇಡೀ ದೇಶಾದ್ಯಂತ ಹೇಳ್ತಾ ಇದೆ, ಧರ್ಮೇಂದ್ರ ಪ್ರಧಾನ್ ಅನ್ನ ತಕ್ಷಣ ವಜಾ ಮಾಡಬೇಕು, ಅವರನ್ನ ಸೀಟ್ನಿಂದ ಕೆಳಗಿಳಿಸಬೇಕು. ಜೊತೆಗೆ ಯಾರೆಲ್ಲ ಈ ಮಾಫಿಯಾ ಗ್ಯಾಂಗ್ಗಳಿದಾರಲ್ಲ ಇವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡಬೇಕು, ಜೈಲಿಗೆ ಹಾಕ್ಬೇಕು. ಮತ್ತೆ ಬಹಳ ಮುಖ್ಯವಾಗಿ 2 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅವರ ಪೋಷಕರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಕೇಂದ್ರ ಸರ್ಕಾರ. ನಮ್ಮ ಕರ್ನಾಟಕದಂತ ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಈ ಬಗ್ಗೆ ಕನ್ನಡ ಸಂಘಟನೆಗಳು ಧ್ವನಿ ಎತ್ತಬೇಕು. ಬರೀ ಭಾಷೆ ಭಾಷೆ ಅಂತ ಮಾತಾಡಿದ್ರೆ ಸಾಕಾಗಲ್ಲ, ಕನ್ನಡಿಗರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಬಂಧುಗಳೇ. ಈ ನಿಟ್ಟಿನ ಒಂದು ದೊಡ್ಡ ಹಗರಣ ಅವ್ಯವಹಾರ ನಡೀತಾ ಇದ್ರೆ ಇದರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ ಬಿಡಲ್ಲ ಅಂತ ಹೇಳೋದು ಸರಿನಾ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಬಂಧುಗಳೇ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಈ ನೀಟ್ ವ್ಯವಸ್ಥೆಯನ್ನ ನೀವು ರದ್ದು ಮಾಡಬೇಕು ಅಂತೇಳಿ, ಈ NTA ರದ್ದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಬಂಧುಗಳೇ. ಈ ಹಿಂದೆ ಇದ್ದಂತ ಸಿಸ್ಟಮ್ ಅನ್ನ ನೀವು ಜಾರಿಗೆ ತರಬೇಕು. ಈ ಬಡವರ ಮಕ್ಕಳಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ, ಪೋಷಕರಿಗೆ ಅನುಕೂಲವಾದಂತ ಈ ಶಿಕ್ಷಣ ನೀತಿಯನ್ನ ಜಾರಿಗೆ ತರಬೇಕು ಅಂತ ಕೇಳ್ತಾ ಇದೀವಿ. ನಾವು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇಳ್ತಾ ಇದ್ದೀವಿ, ನಮ್ಮ SFI ಮುಖಂಡರು ಇಲ್ಲೇ ಇದ್ದಾರೆ, ಅವ್ರು ಮಾತಾಡ್ತಾರೆ. ಕೇಂದ್ರದ ಬಜೆಟ್ ನಲ್ಲಿ 6% ಅನ್ನ ಈ ಶಿಕ್ಷಣಕ್ಕೆ ಮೀಸಲಿಡಬೇಕು ಅಂತ ಕೇಳ್ತಾ ಇದ್ದೀವಿ. ಎಷ್ಟು ಮೀಸಲಿಟ್ಟಿದ್ದೀರಾ ನೀವು? 1%, 1.5% ಕೊಟ್ಬಿಟ್ಟು ಇಡೀ ದೇಶದ ಕೋಟ್ಯಾಂತರ ಜನಕ್ಕೆ ನಾವು ಶಿಕ್ಷಣ ಕೊಡ್ತಾ ಇದೀವಿ ಅಂತೇಳಿ ಬೊಗಳೆ ಬಿಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ನೀವು 15 ಲಕ್ಷ ಕೋಟಿ ರೂಪಾಯಿಗಳನ್ನ ಕೆಲವು ಬಂಡವಾಳಶಾಹಿಗಳಿಗೆ ಮನ್ನಾ ಮಾಡ್ತೀರಾ. ಈ ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತೀರಾ, ನಾಚಿಕೆ ಆಗಲ್ವಾ ನಿಮ್ಗೆ? ಈ ವಿಚಾರದ ಬಗ್ಗೆ ನಾವು ಇವತ್ತು ತುಂಬಾ ಸ್ಪಷ್ಟವಾಗಿದ್ದೀವಿ ಬಂಧುಗಳೇ. ಅಧಿಕಾರ ಯಾರಿಗಾದ್ರೂ ಇರ್ಬೋದು, ಆದ್ರೆ ನೀತಿ ಕರೆಕ್ಟ್ ಆಗಿರ್ಬೇಕು ಅಂತೇಳಿ ನಾವು ಕೇಳಲಿಕ್ಕೆ ಇಲ್ಲಿ ಬಂದಿದ್ದೀವಿ ಬಂಧುಗಳೇ. ಸಿಪಿಎಂ ಪಕ್ಷ ನಡೆಸುವಂತ ಹೋರಾಟಗಳಿಗೆ ನೀವು ಬೆಂಬಲಿಸಬೇಕು ಅಂತ ಕೇಳ್ತಾ, ಇವತ್ತು ಇಡೀ ದೇಶಾದ್ಯಂತ ಈ ನೀಟ್ ಅಕ್ರಮದ ವಿರುದ್ಧ, ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಸಿಪಿಎಂ ಪಕ್ಷ ಧ್ವನಿ ಎತ್ತುತ್ತಾ ಇದೆ. ಸಿಪಿಎಂ ಪಕ್ಷ ಸದಾ ರೈತರ, ಕಾರ್ಮಿಕರ, ವಿದ್ಯಾರ್ಥಿ, ಯುವಜನ, ಮಹಿಳೆಯರ ಪರವಾಗಿ, ಬಡ ಜನರ ಪರವಾಗಿ ಧ್ವನಿ ಎತ್ತಿ ಅವರ ಪರವಾಗಿ ನಿಂತು ಹೋರಾಟ ಮಾಡುವಂತ ಏಕೈಕ ಪಕ್ಷ ಈ ದೇಶದಲ್ಲಿ. ಆ ನೈತಿಕತೆ ಉಳಿಸ್ಕೊಂಡಿರುವಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಸಿಪಿಎಂ ಪಕ್ಷ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ನನಗಿಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಗುಜರಾತ್ ನಲ್ಲಿ ಗೋಡ್ರಾ ಅಂತ ಇದೆ. ಆ ಗೋಡ್ರಾದಲ್ಲಿರ್ತಕ್ಕಂತಹ ಎಜುಕೇಶನ್ ಟ್ರಸ್ಟ್ ನ 2 ಸೆಂಟರ್ಗಳಲ್ಲಿ ಇವತ್ತು ವ್ಯಾಪಕವಾದ ಭ್ರಷ್ಟಾಚಾರ ನಡೆದಿದೆ. ಇವತ್ತು ನಾವು 2016ರಿಂದ 2023ವರೆಗೂ ತೆಗೆದುಕೊಂಡ್ರೆ ರ್ಯಾಂಕ್ ಬಂದಿರತಕ್ಕಂತಹವ್ರದ್ದು 4ಕ್ಕೆ ಮೀರಿಲ್ಲ. 2023ರಲ್ಲಿ ಕೇವಲ 2 ರ್ಯಾಂಕ್ ಅನ್ನ ಪಡೆದಿದ್ರು. ಆದ್ರೆ ಈ ಬಾರಿ 67 ಜನ ರ್ಯಾಂಕ್ಗಳನ್ನ ಪಡೆದಿದ್ದಾರೆ. ಇದು ಹ್ಯಾಕ್ ಸಾಧ್ಯ ಆಯ್ತು? ಇವತ್ತು ರಾಜಸ್ಥಾನದಲ್ಲಿ ಕೋಟಾ ಅಂತಕ್ಕಂತಹ ಒಂದು ಈ ಶಿಕ್ಷಣ ಟ್ರೈನಿಂಗ್ ಕೊಡ್ತಕ್ಕಂತಹ ಎಜುಕೇಶನ್ ಸೆಂಟರ್ ಇದೆ. ಅಲ್ಲಿಗೆ ದೇಶದಿಂದ ಸಾವಿರಾರು ಮೈಲಿಗಳಿಂದ ಬಂದು ಅಲ್ಲಿ ಟ್ರೈನಿಂಗ್ ಪಡಿತಾರೆ ಈ ನೀಟ್ ಎಕ್ಸಾಮ್ ನ ಫೇಸ್ ಮಾಡೋದಕ್ಕೆ. ಅಂದ್ರೆ ಈ ಸೆಂಟರ್ಗಳಿಂದ, ಈ ಕೇಂದ್ರಗಳಿಂದ, ಈ ದಲ್ಲಾಳಿಗಳ ಮೂಲಕ ಈ ಏನಿದೆ ಪೇಪರು, ಆ ಪೇಪರ್ನ ಲೀಕ್ ಮಾಡಿ ಆ ಪೇಪರ್ಗಳ ಮೂಲಕ ಈ ವಿದ್ಯಾರ್ಥಿಗಳಿಗೆ ಇವತ್ತು ಹಂಚಿ ಅವರುಗಳ ಮೂಲಕ ಇವತ್ತು ಪ್ರವೇಶ ಪರೀಕ್ಷೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ ಬಂಧುಗಳೇ. ನಾವೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ದಕ್ಷಿಣ ಆಫ್ರಿಕಾದ ಒಂದು ವಿಶ್ವವಿದ್ಯಾಲಯದ ಮೇಲೆ ಒಂದು ಬೋರ್ಡ್ ಹಾಕಿದ್ದಾರೆ. ಏನಪ್ಪಾ ಅಂತಂದ್ರೆ, ಒಂದು ದೇಶವನ್ನ ನಾಶ ಮಾಡಬೇಕಾದ್ರೆ ಯಾವ ಅಣುಬಾಂಬವನ್ನು ಸ್ಫೋಟ ಮಾಡಬೇಕಾಗಿಲ್ಲ, ಅಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟವನ್ನ, ಭ್ರಷ್ಟಾಚಾರವನ್ನ ಮಾಡಿದರೆ ಸಾಕು, ಅಲ್ಲಿ ಇರ್ತಕ್ಕಂಥ ಮಕ್ಕಳು ಭ್ರಷ್ಟಾಚಾರಿಗಳಾಗ್ತಾರೆ ಮತ್ತು ಅವ್ರಿಗೆ ಯಾವುದೇ ರೀತಿಯಾದಂತಹ ದೇಶ ಪ್ರೇಮ ಯಾವುದು ಇರೋದಿಲ್ಲ. ಹಾಗಾಗಿ ಆ ದೇಶ ತನ್ನಷ್ಟಕ್ಕೆ ತಾನೇ ನಾಶ ಆಗ್ತೈತೆ ಅಂತಕ್ಕಂತಹ ಮಾತುಗಳನ್ನು ಹೇಳಿದ್ದಾರೆ ಬಂಧುಗಳೇ.
ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದೇನಿವತ್ತು ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ. ಈ ಎಜುಕೇಶನ್ ಟ್ರಸ್ಟ್ ಏನಿದೆ ಇವತ್ತು ಪ್ರಿಂಟಿಂಗ್ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಸಂಸ್ಥೆ, ಅದು ಅನೇಕ ಬಿಜೆಪಿ ರಾಜ್ಯಗಳಲ್ಲಿ ಇರ್ತಕ್ಕಂಥ ಸರ್ಕಾರಿಗಳನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ರು ಸಹ ಈ ಕೇಂದ್ರದ ಮಂತ್ರಿಗಳು, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಜನ ಇವತ್ತು ಯಾತಕ್ಕೆ ಅದೇ ಎಜುಕೇಶನ್ ಇದಕ್ಕೆ ಪ್ರೈವೇಟ್ ಲಿಮಿಟೆಡ್ಗೆ ಯಾಕೆ ಇವತ್ತು ಪ್ರಿಂಟ್ ಮಾಡೋದಕ್ಕೆ ಕೊಟ್ಟಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ ಅದರಿಂದ ಸಾಕಷ್ಟು ದೇಣಿಗೆಯನ್ನು ಸಹ ಬಿಜೆಪಿ ಪಕ್ಷ ಪಡೆದಿದೆ. ಬಿಜೆಪಿ ಪಕ್ಷ ಪಡೆದು ಇವತ್ತು ನಮ್ಮ ಈ ಎಜುಕೇಶನ್ ಸಿಸ್ಟಮ್ನ ಈ ರೀತಿಯಾದಂತಹ ಮಟ್ಟಕ್ಕೆ ಇಳಿಸ್ತಕ್ಕಂಥ ಮಟ್ಟಕ್ಕೆ ಹೋಗಿದೆ ಬಂಧುಗಳೇ. ಆದ್ರಿಂದ ಕೆಲವು ಮೊಬ್ಬಕ್ತರು ಏನೇನೋ ಸಂಘಟನೆಗಳ ಮೂಲಕ ಯಾವ್ಯಾವುದೋ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಆದರೆ ಇಂತಹದ್ರ ಬಗ್ಗೆ ಯಾರೂ ಸಹ ಯೋಚನೆ ಮಾಡೋದಿಲ್ಲ. ಏನಿವತ್ತು ನಮ್ಮ ಸಿಸ್ಟಮ್ ಲ್ಯಾಕುನ ಏನಿದೆ ಅದನ್ನ ಯಾವ ರೀತಿ ದೇಶ ಹಾಳು ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಯಾವ ರೀತಿ ನೈತಿಕತೆ ಅಂಧಪತನಕ್ಕೆ ಹೋಗ್ತದೆ ಅಂತಕ್ಕಂಥದ್ದು ಅವ್ರಿಗೆ ಯೋಚನೆ ಇಲ್ಲ. ಆದ್ರಿಂದ ಬಂಧುಗಳೇ, ನಾವಾಗಲೆಲ್ಲರೂ ಸೇರಿ ಈ ಕೇಂದ್ರ ಸರ್ಕಾರನ ಒತ್ತಾಯ ಮಾಡಬೇಕು. ಕೇಂದ್ರದ ವಿದ್ಯಾಮಂತ್ರಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಇದರಿಂದ ಯಾವ ಯಾವ ಕೈಗಳಡಗಿದೆ ಆ ಕೈಗಳನ್ನೆಲ್ಲನೂ ಸಹ ಬಂಧಿಸಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮುಖ್ಯವಾಗಿ ಈ ನೀಟ್ ಸಿಸ್ಟಮ್ ಏನಿದೆ ಈ ಸಿಸ್ಟಮನ್ನ ಈ ಕೂಡಲೇ ವಜಾ ಮಾಡಬೇಕು. ಮಧ್ಯದ ಹಾಗೆ ಆಯಾ ರಾಜ್ಯಗಳಿಗೆ ಪ್ರವೇಶವನ್ನ ಮಾಡ್ಕೊಳ್ಳೋದಕ್ಕೆ ಅವಳಿಗೆ ಸ್ವತಂತ್ರವನ್ನ ಕೊಟ್ಟು ಈ ಒಕ್ಕೂಟ ವ್ಯವಸ್ಥೆ ನಮ್ಮ ಸಂವಿಧಾನವನ್ನು ಉಳಿಸ್ಬೇಕು ಅಂತ ಕೇಳ್ಕೊಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಎರಡು ಮಾತುಗಳನ್ನ ಹೇಳ್ತಾ ನಾನು ಈ ಎರಡು ಮಾತುಗಳನ್ನ ಮುಗಿಸ್ತೇನೆ. ಈ ಪರಿಸ್ಥಿತಿನ ನಾವು ಮುಂದೆ ಹೀಗೆ ಇದ್ರೆ ವಿದ್ಯಾರ್ಥಿಗಳಲ್ಲೂ ಪ್ರತಿ ಶಾಲೆಗಳಲ್ಲೂ ನಾವು ಚರ್ಚೆ ಮಾಡ್ಬೇಕಾದಂತ ವಿಚಾರ ಏನಂತಂದ್ರೆ, ನಮ್ಮ ಮುಂದಿನ ಅಸ್ತಿತ್ವವನ್ನ ಉಳಿಸ್ಕೋಬೇಕು ಅಂತಂದ್ರೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ಆಲೋಚನೆಗಳು ನಮ್ಗೆ ದೂರ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತಿನ ಒಂದು ಮೇನ್ ಆಗಿ ರಿಸರ್ಚ್ ಸೆಂಟರ್ಸ್ ಅಂತಂದ್ರೆ ಇವತ್ತು ತುಂಬಾ ಬೇಕಾಗಿರೋದೇ ನಮ್ಗೆ ರಿಸರ್ಚ್ ಸೆಂಟರ್. ಆಧುನಿಕತೆಯಲ್ಲಿ ಮುನ್ನೆಜ್ಜೆ ಇಡಬೇಕಾದಂತಂದ್ರೆ ರಿಸರ್ಚ್ ಸೆಂಟರ್ ಅಂದ್ರೆ ಹೊಸ ತಂತ್ರಜ್ಞಾನ ಸ್ವತಃ ಆಳ್ವಿಕೆ ಅಂತಂದ್ರೆ ರಿಸರ್ಚ್ ಸೆಂಟರ್ ಏನ್ ನಡೀತಾ ಇದೆ ಅಂತಂದ್ರೆ ಇಡೀ ದೇಶದಲ್ಲಿ ಚೀನಾದಲ್ಲಿ ಇವತ್ತು 1 ಲಕ್ಷ ವಿದ್ಯಾರ್ಥಿಗಳಿಗೆ 32,000 ವಿದ್ಯಾರ್ಥಿಗಳು ರಿಸರ್ಚ್ ಸೆಂಟರ್ ಹೋಗ್ತಾ ಇದ್ದಾರೆ. ಇದೇ ಜರ್ಮನ್ ಅಲ್ಲಿ 35,000 ವಿದ್ಯಾರ್ಥಿಗಳು ರಿಸರ್ಚ್ ಸೆಂಟರ್ ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಭಾರತದಲ್ಲಿ ಮಾತ್ರನೇ 103,000 ಜನ ವಿದ್ಯಾರ್ಥಿಗಳು ರಿಸರ್ಚ್ ಸೆಂಟರ್ ಹೋಗ್ತಾ ಇದ್ದಾರೆ. ಅಂದ್ರೆ ಒಬ್ಬ ಸೈಂಟಿಸ್ಟ್ ಅನ್ನೋ ಮಾದರಿ ಯಾರು ಬೆಳೀತಾ ಇದ್ದಾರೆ ಅಂದ್ರೆ ನಮ್ಮ ಭಾರತದಲ್ಲಿ ಬರೀ 3,000 ಅಷ್ಟೇನೆ. ಆದ್ರೆ ನೀವು ಚೀನಾದಲ್ಲಿ ಲಕ್ಷಕ್ಕೆ 3,000. ಆದ್ರೆ ನೀವು ಚೀನಾದಲ್ಲಿ, ಜರ್ಮನ್ ಅಲ್ಲಿ, ನೀವು ಫಿನ್ಲ್ಯಾಂಡ್ ಅಲ್ಲಿ ಹೋಗ್ತಂದ್ರೆ ಲಕ್ಷಕ್ಕೆ 35,000, 36,000, 40,000 ವಿದ್ಯಾರ್ಥಿಗಳಿಗೂ ರಿಸರ್ಚ್ ಸೆಂಟರ್ ಹೋಗ್ತಾರೆ. ಅಂದ್ರೆ ನಮ್ಮ ದೇಶಕ್ಕೆ ಹೊಸ ರೀತಿ ಉದ್ಯಮವಾಗಿ, ಹೊಸ ಬಾಳಿಕೆಗೆ ಏನಾದ್ರು ನಾವು ದೇಶಕ್ಕೋಸ್ಕರ ಕೊಡ್ಬೇಕು ಅನ್ನೋ ಒಂದು ವಿಚಾರವಾಗಿ ಅಲ್ಲಿನ ಮಕ್ಕಳನ್ನ ಬೆಳೆಸ್ತಾ ಇದಾರೆ. ಆ ಬೆಳೆಸೋ ರೀತಿ ಅವ್ರನ್ನ ಹಂಗೆ ಕಲಿಸ್ತಾ ಇದಾರೆ. ಇವತ್ತು ನಾವು ಯೂಸ್ ಮಾಡುವಂತ ಆಂಡ್ರಾಯ್ಡ್ ಫೋನ್ಗಳೆಲ್ಲ 8, 9ನೇ ಕ್ಲಾಸ್ ರೆಡಿ ಮಾಡ್ತಾರೆ, ಪ್ರೋಗ್ರಾಮಿಂಗ್ ಬರೀತಾರೆ ಅಂತಂದ್ರೆ ನಾವು ನಮ್ಮ ಎಜುಕೇಶನ್ ಶಿಕ್ಷಣ ಇನ್ನ ಎಲ್ಲಿ ಇಟ್ಕೊಂಡಿದೀವಿ, ಯಾವ ರೀತಿ ಇಟ್ಕೊಂಡಿದೀವಿ? ನಾವು ಬೇಕಾಗಿರೋದು ಸಾರ್ವತ್ರಿಕ ಸಮಾನತಾ, ಅತ್ಯುತ್ತಮ ಎಲ್ಲರಿಗೂ ಸಮಾನವಾದ ಶಿಕ್ಷಣ. ಅದು ನಮ್ಮ SFI ಸದಾ ಕೇಳ್ತಾ ಇರುತ್ತೆ. ಸಮಾಜವಾದದಲ್ಲಿ ಮುಂದಿಡುವಂತದ್ದೇ ಮೇನ್ ಸಮಾನತೆ ಶಿಕ್ಷಣ. ಎಲ್ಲಾ ವಿದ್ಯಾರ್ಥಿಗಳು ಅದ್ಯಾರೇ ಆಗಿರ್ಲಿ, ಓಕೆ, ಮೇಲೆ ಕೀಳಲ್ಲದೆ ಸಮಾನತೆ ಇರುವಂತ, ಅತ್ಯುತ್ತಮವಾಗಿರುವಂತ ಎಲ್ಲಾ ಶಿಕ್ಷಣ ನಮ್ದಾಗ್ಬೇಕು. ಆ ಶಿಕ್ಷಣ ವರ್ಗವನ್ನ ನಾವು ಬೆಳೆಸ್ಬೇಕು. ಆ ಬೆಳೆಸೋದಕ್ಕೆ ನಾವೆಲ್ಲ ಒಂದಾಗೋಣ, ಹೋರಾಡೋಣ ಅಂತ ನಾನು ಮಾತಾ ಮುಗಿಸ್ತಾ ಇದ್ದೀನಿ. ಇನ್ಕ್ವಿಲಾಬ್ ಜಿಂದಾಬಾದ್, SFI ಜಿಂದಾಬಾದ್. ಈ ಒಂದು ಭ್ರಷ್ಟ ನೀಟ್ ವ್ಯವಸ್ಥೆಯನ್ನು ರದ್ದು ಮಾಡಬೇಕು. ಆಯಾ ರಾಜ್ಯಗಳಲ್ಲಿ ಮೊದಲು ಏನು ವ್ಯವಸ್ಥೆ ಇತ್ತು ಅದೇ ರೀತಿಯಲ್ಲಿ ಪ್ರವೇಶ ಪರೀಕ್ಷೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಮುಖ್ಯವಾಗಿ ಇವತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಈ ಒಂದು ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ಕೂಡಲೇ ಬಂಧಿಸಿ ಜೈಲು ಕಟ್ಟಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಒಂದು ಶಿಕ್ಷಣದ ಖಾಸಗೀಕರಣವನ್ನು ನಿಲ್ಲಿಸಬೇಕು, ಮತ್ತೆ ಈ ನೀಟ್ ಪದ್ಧತಿಯನ್ನು ರದ್ದು ಮಾಡಬೇಕು. ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ಕೊಡಬೇಕು. ಈ ಹಗರಣದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಕ್ರಿಮಿನಲ್ಸ್ ಏನಿದ್ದಾರೆ, ಅಪರಾಧಿಗಳು, ಅವರೆಲ್ಲರೂ ಸಹ ಬಂಧಿಸಬೇಕು ಅಂತೇಳಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಒತ್ತಾಯ ಮಾಡ್ತದೆ. ಎಜುಕೇಶನ್ ಏನು ಹಗರಣ ಆಗಿದೆ, ಅತಿ ಹೆಚ್ಚು ಈ ಬಿಜೆಪಿ ಸರ್ಕಾರ ರಾಜ್ಯಗಳಲ್ಲಿ ಇರೋ ಕಡೆ ಎಲ್ಲ ಹಗರಣಗಳು ನಡೆದಂಥ ವಿಷಯ ಎಲ್ಲರಿಗೂ ಗೊತ್ತು, ಜಾಗೃತೆ. ನಿನ್ನೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷದ ನಾಯಕರು, ಈ ನೀಟ್ ಕುರಿತೇ ಹೆಚ್ಚಾಗಿ ಮಾತಾಡಿದರೆ ನರೇಂದ್ರ ಮೋದಿ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಕೂಡಲೇ ಆ ಧರ್ಮೇಂದ್ರ ಪ್ರಧಾನ್ ಎಂಬ ಭ್ರಷ್ಟ ವಿದ್ಯಾಮಂತ್ರಿಯನ್ನ ವಜಾಗೊಳಿಸಿ ಅಂತ ಹೇಳ್ಬಿಟ್ಟು ಆ ಪ್ರಧಾನಮಂತ್ರಿಯವ್ರನ್ನ ಆಗ್ರಹ ಮಾಡೋಣ. ಹಾಗೆ ರಾಷ್ಟ್ರಪತಿಗೂ ಒಂದು ಮೆಮೊರಂಡಮ್ ಕೊಡೋಣ ಅಂತ ಹೇಳ್ಬಿಟ್ಟು ಎರಡು ಮಾತನಾಡೋಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಒಂದು ಸುತ್ತ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.